ಅವನ ಹೆಸರು ಏನೋ ಐತೆ ಪೊಲೀಸ್ದು. ಅವಳಿಗೆ ಕಣ್ಣು ಹೊಡಿಯೋರು, ಅವಳಿಗೆ ಹೇಳೋರು ಸರ್. ಆ ಥರ ಎಲ್ಲ ನಮ್ಮನ್ನೇ ದೂರ ಮಾಡಿದ್ರು. ಅದಕ್ಕೆ ನಾವು ಹೆದರ್ಕೊಂಡು ಸುಮ್ಮನೆ ಆಗ್ಬಿಟ್ಟಿವಿ. ಹೆಂಡ್ತಿ ನಂಗೆ ಅವ್ರ ಅಜ್ಜಿ ಮನೆಗೆ ಇದ್ದವಳನ್ನ ಪಾಪ ಓಡಿಸ್ಕೊಂಬಂದ. ಅವಳ ಮರ್ಯಾದೆಗೆ ಇರ್ತದ್ಲ ಅವಳು ಅವ್ರ ಅಜ್ಜಿ. ಯಾರು ಸಹನ ಕೊಟ್ರಮ್ಮ ಅಂತ ಅವ್ರ ಅಜ್ಜಿನೇ. ಅದು ಅವ್ರ ಮಾವು ಕೊಟ್ಟಿದ್ರು, ಮದುವೆ ಮಾಡ್ಕೊಂಡಿದ್ಲು. ಇವನೇ ಜೊತೆ ಮಾಡ್ಕೊಂಡು ಓಡಿಸ್ಕೊಂಬಂದ. ಅದು ಕಾಮನ್ ಬಾವಿ ಹತ್ರ ಇತ್ತು ಅವಳ ಮನೆ. ಅವ್ರ ಅಜ್ಜಿ ಕೊಟ್ರಮ್ಮ ಅಂತ. ಇವಳು ಸಹನ ಬ್ಯೂಟಿ ಪಾರ್ಲರ್ ಕಲಿಯಕ್ಕೆ ಓಡಾಡ್ತಿ. ಎರಡನೇ ಹೆಂಡ್ತಿನ ಇವಳೆ ಅವನಿಗೆ ಇಲ್ಲ, ಇವಳೆ ಫಸ್ಟ್. ಅವ್ನು ಓಡಿಸ್ಕೊಂಬಂದ, ಅವನೇ ಮದುವೆ. ಇಲ್ಲಿ ಇವಳಿಗೆ ಎರಡನೇ ಗಂಡ. ಈಕೆಗೆ ಎರಡನೇ ಗಂಡ ಅವನು ರಘು. ಮೊದಲ ಗಂಡ ಅವನು ಗೋಡೆ ಕಟ್ಟುತ್ತ ಕೆಲಸ ಮಾಡ್ತಾನೆ. ಈಗಲೂ ಕೆಲಸ ಮಾಡ್ತಾನೆ, ಗಾರೆ ಕೆಲಸ ಮಾಡ್ತಿದ್ದ. ಈಗಲೂ ಅದೇ ಮಾಡ್ತಾರೆ. ಚೆನ್ನಾಗಿದ್ರು ಅವ್ರು. ಹೆಂಗ ಮರ್ಯಾದೆಗಿದ್ರು ಅವರು. ಅವ್ರ ಮನೆಯಿಂದ ಓಡೆ ಬಂದ್ಲು ಇವಳು. ಓಡೆ ಬಂದು ಇವಳಿಗೆ ಎರಡನೇ ಗಂಡ ಅವನು. ಆಮೇಲೆ ಈಗ ನೀನು ಕುಡ್ಕೊಂಬಂದು ರೌಡಿ ಜಂಪ್ ಮಾಡೋದು, ಗಾಲ್ಟಿ ಮಾಡೋದು ಮಾಡ್ತಿದ್ನಂತಲ್ಲ. ಅದಕ್ಕೆ ಈಗ ನೀನು ಬೇಡ ಹೋಗಲ್ಲ ಅಂತ ಕಳಿಸಿದ್ಲು. ಈಗ ಮೊನ್ನೆ ದುಡ್ಡು ಕೊಟ್ಟಾಗ ಬಿಡಿಸ್ಕೊಂತಾಳಂತೆ, ಇಲ್ಲಂದ್ರೆ ಇಲ್ಲಂತೆ. ಆಮೇಲೆ ಈಗ ಅಲ್ಲೋಗಿ ಬೆಂಗಳೂರಿಗೆ ದುಡ್ಡು ಇಸ್ಕೊಂಬಂದ್ಲ. ದುಡ್ಡು ಇಸ್ಕೊಂಬಂದು ಅದ್ರಾಗ 1 ಲಕ್ಷ ಬಚ್ಕೊಂಡಾಳಂತನ. ಏನೇ ಮಾಡ್ಕೊಂಡಾರ ಅದು ನನಗೆ ಗೊತ್ತಿಲ್ಲ. ಇದಿಷ್ಟು ರಾಘವೇಂದ್ರ ಅಕ್ಕಪಕ್ಕದ ನಿವಾಸಿಗಳ ಮಾತು. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.